ಹಾಯ್ ಫ್ರೆಂಡ್ಸ್, ಸುತ್ತೋಣ ನಮ್ಮೂರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿಲ್ಪ. ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋವಂಥ ಪ್ಲೇಸ್ನ ಗೂಗಲ್ ಮ್ಯಾಪ್ ಇದು ಸಿರಿಮನೆ ವಾಟರ್ಫಾಲ್ಸ್ ಅಂತ. ನಾನು ಶಿವಮೊಗ್ಗದಿಂದನೂ ಮ್ಯಾಪ್ ಹಾಕಿದ್ದೀನಿ, ಹಾಗೆ ಶೃಂಗೇರಿಯಿಂದ ಕೂಡ ಹಾಕಿದ್ದೀನಿ. ಸೊ ಈ ಪ್ಲೇಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೆ ಇದು ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಅಕ್ಟೋಬರ್ ಮತ್ತು ನವಂಬರ್ ಅಂದರೆ ಮಳೆಗಾಲ ಮುಗಿದ ನಂತರ ಬರೋವಂಥ ಟೈಮಲ್ಲಿ ನೀವು ಹೋಗ್ಬೋದು ಈ ಪ್ಲೇಸ್ಗೆ. ಈ ಪ್ಲೇಸ್ ಕೂಡ ಅಷ್ಟೇ ತುಂಬ ಗ್ರೀನರಿ ಆಗಿದೆ, ಚೆನ್ನಾಗಿದೆ. ಆಮೇಲೆ ವಾಟರ್ ಫಾಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಹಾಲಿಡೇಸ್ ಟೈಮಲ್ಲಿ ಹೋದರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ನೀವು ವೀಕ್ ಡೇಸಲ್ಲೆಲ್ಲ ಹೋದರೆ ಮಾತ್ರ ಆರಾಮಾಗಿ ಫ್ಯಾಮಿಲಿ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು, ಅಷ್ಟೊಂದು ಕ್ರೌಡ್ ಇರೋದಿಲ್ಲ. ಇಲ್ಲಿ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನದ ಹತ್ರ ರೈಟ್ ತೊಗೊಳ್ಬೇಕು. ನೀವು ರೈಟ್ ತೊಗೊಂಡು ಮತ್ತೆ ನೆಕ್ಸ್ಟು ಲೆಫ್ಟಲ್ಲೇ ಹೋಗಬೇಕು. ನೋಡಿ ಎಷ್ಟು ಗ್ರೀನರಿ ಆಗಿದೆ. ನಿಮಗೆ ಫೋಟೋ ಶೂಟ್ ಮಾಡ್ಕೊಳೋದಕ್ಕೆ ಮಾತ್ರ ಹೇಳಿ ಮಾಡಿಸಿದ ಜಾಗ ಇದು. ಈಗ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬೋರ್ಡು, ಹುಲುಗಾರು ಬಯಲು ಅಂತ ಹೇಳಿ. ಸೊ ಇಲ್ಲಿಂದ ನಿಮಗೆ 2 ಕಿಲೋಮೀಟ್ರ್ ಹತ್ತತ್ರ ರೋಡು ಸ್ವಲ್ಪನೂ ಚೆನ್ನಾಗಿಲ್ಲ, ನಿಧಾನ ಆಗುತ್ತೆ ಹೋಗೋದಕ್ಕೆ. ನೋಡಿ ರೋಡನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನು. ಇದು ರೋಡ್ ಅಷ್ಟು ಚೆನ್ನಾಗಿಲ್ಲ ಇಲ್ಲಿಂದ. ಶೃಂಗೇರಿಗೆ ಬಂದಾಗ ನೀವು ಇಲ್ಲಿಗೆ ವಿಸಿಟ್ ಮಾಡಿ ಹೋದರೆ ಚೆನ್ನಾಗಿರುತ್ತೆ ಪ್ಲೇಸು. ನಿಮಗೂ ಒಂದು ಫ್ಯಾಮಿಲಿ ಟ್ರಿಪ್ ಥರ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬಟ್ ಏನಂದರೆ ಹಾಲಿಡೇಸ್ಗಿಂತ ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಆರಾಮ್ಸೆ ಎಂಜಾಯ್ ಮಾಡ್ಬೋದು ಫಾಲ್ಸ್ಗಳಲ್ಲಿ. ನೀವು ಮಳೆಗಾಲದಲ್ಲಂತೂ ಈ ಪ್ಲೇಸಿಗೆ ಹೋಗೋಕ್ಕಾಗೋದೇ ಇಲ್ಲ, ಅಷ್ಟು ಮರ ಎಲ್ಲ ಬಿದ್ದಿರುತ್ತೆ. ಸೊ ಹಾಗಾಗಿ ನೀವು ಮಳೆಗಾಲದಲ್ಲಿ ಹೋಗೋ ರಿಸ್ಕನ್ನು ಮಾತ್ರ ತೊಗೊಳ್ಬೇಡಿ ಇಲ್ಲಿಗೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಬೋರ್ಡು, ಸಿರಿಮನೆ ಫಾಲ್ಸ್ಗೆ ಹೋಗೋ ದಾರಿ ಅಂತ ಹೇಳಿ. ಇಲ್ಲಿ ಕೂಡ ಕಾರ್ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಇದೆ. 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ. ದೊಡ್ಡವರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಎಂಟ್ರಿ ಫೀಸು. ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕಾರ್ ಪಾರ್ಕಿಂಗ್ ಪ್ಲೇಸ್. ಡೌನಲ್ಲಿ ಕೂಡ ಇದೆ ಕಾರ್ ಪಾರ್ಕಿಂಗಿಗೆ ಅಂತ. ಟೋಟಲ್ 3 ಕಡೆ ಇದೆ ನಿಮಗೆ ಕಾರ್ ಪಾರ್ಕಿಂಗ್ ಪ್ಲೇಸು. ಸೊ ಹಾಗಾಗಿ ಪಾರ್ಕಿಂಗಿಗೆ ಏನು ಪ್ರಾಬ್ಲಮ್ ಇಲ್ಲ.
ಈಗ ನಾವು ವೆಹಿಕಲ್ ಪಾರ್ಕ್ ಮಾಡಿಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ, ಯಾಕಂದರೆ ಅಲ್ಲಿ ಎಂಟ್ರಿ ಫೀಸ್ ಇರುತ್ತೆ. ಸೊ ಹಾಗಾಗಿ ಟಿಕೆಟ್ ತೊಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಟಿಕೆಟ್ ಚಾರ್ಜ್ ಬಂದುಬಿಟ್ಟು 20 ರೂಪೀಸ್ ಆಗುತ್ತೆ ದೊಡ್ಡವರಿಗೆ, ಚಿಕ್ಕವರಿಗೆ 10 ರೂಪೀಸ್ ಇರುತ್ತೆ. ಇಲ್ಲಿ ನಿಮಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಫೆಸಿಲಿಟಿ ಕೂಡ ಇದೆ. ಇಲ್ಲೇ ನಿಮಗೆ ಎಂಟ್ರಿ ಫೀಸ್ ತೊಗೊಳ್ಬೇಕು. ಸೊ ಟಿಕೆಟ್ ಕೌಂಟರ್ದು. ಸೊ ಇಲ್ಲಿ ನಾವು ಟಿಕೆಟ್ ತೊಗೊಂಡು ಈಗ ಒಳಗಡೆ ಹೋಗ್ತೀವಿ. ಇಲ್ಲಿ ಸ್ವಲ್ಪ ಮೆಟ್ಲುಗಳನ್ನು ಇಳಿಬೇಕು. ಇಳಿದ ಮೇಲೆ ನಿಮಗೆ ಫಾಲ್ಸ್ ಕಾಣಿಸೋದು. ನೀವು ನೀರಲ್ಲಿ ಆಟ ಆಡೋದು ಬೇಡ ಅಂತ ಹೇಳಿ ಹೋದರೂ ಕೂಡ ನಿಮಗೆ ಆ ಫಾಲ್ಸ್ನ ನೋಡ್ತಾ ಇದ್ದರೆ ನೀರಲ್ಲಿ ಆಟ ಆಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅದು ಫಾಲ್ಸ್ ಬೀಳಬೇಕಾದ್ರೆ ಅದರದ್ದು ಹನಿಗಳೆಲ್ಲ ನಮ್ಮ ಮುಖಕ್ಕೆ ಬೀಳ್ತಾ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ನೋಡಿ ಒಂದ್ಸಲ ಬಂದು ಟ್ರೈ ಮಾಡಿ ಒಂದ್ಸಲ. ಬಟ್ ಸುಮಾರು ಮೆಟ್ಲು ಇಳಿಬೇಕು ಇಲ್ಲಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಫಾಲ್ಸು. ಸೊ ಅದೇ ಅದು ಸಿರಿಮನೆ ಜಲಪಾತ, ಸಿರಿಮನೆ ವಾಟರ್ ಫಾಲ್ಸ್. ಇದು ತುಂಬ ಒಂದು ಸುಂದರವಾದಂಥ ಫಾಲ್ಸ್ ಇದು. ನೀವು ಶೃಂಗೇರಿಗೆ ಬಂದಾಗ ನೀವು ಇದನ್ನು ಇಲ್ಲಿಗೆ ಬರಲಿಲ್ಲ ಅಂದರೆ ನೀವು ಒಂದು ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ ಇಲ್ಲಿ. ಸೊ ಒಂದು ಸಲ ವಿಸಿಟ್ ಮಾಡಿ ಬಂದಾಗ. ನೋಡಿ ಕಾಣಿಸ್ತಾ ಇದೆಯಲ್ಲ, ಅದೇ ವಾಟರ್ ಫಾಲ್ಸ್. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ನಾವು ಬಂದಾಗ, ಯಾಕಂದರೆ ನಾವು ಹಾಲಿಡೇಸಲ್ಲಿ ಬಂದಿದ್ವಿ. ಫ್ರೆಂಡ್ಸ್, ಈಗ ನೀವು ಫಾಲ್ಸ್ನ ನೋಡಿ ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.
ಸಿಗ್ತೀನಿ.